ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನೋಡಿ, ನಾವು ಇದನ್ನು 4 ಎಕರೆ ಒಂದು ಸುಂದರವಾದಂಥ ಕೃಷಿ ಭೂಮಿನ ನಿಮಗೆಲ್ಲ ತೋರಿಸ್ತಿದ್ದೀವಿ. ಒಂದು ಬೆಸ್ಟ್ ಲೊಕೇಶನಲ್ಲಿ ಪ್ರಾಪರ್ಟಿ ಇದೆ. ಹಾಗೆ ಈ ಜಮೀನಿನ ಲೊಕೇಶನ್ ಹಾಸನ ಜಿಲ್ಲೆ ಬರುತ್ತೆ, ಬೇಲೂರು ತಾಲೂಕು ಬರುತ್ತೆ. ಬೇಲೂರಿಂದ ಈ ಜಾಗಕ್ಕೆ 9 ಕಿಲೋಮೀಟ್ರ್ ಆಗುತ್ತೆ. ಆಲೂರಿಂದ ಒಂದು 16ರಿಂದ 17 ಕಿಲೋಮೀಟ್ರ್ ಆಗುತ್ತೆ. ಬಿಕ್ಕೋಡಿಂದ ಕೂಡ ಈ ಜಾಗಕ್ಕೆ ಒಂದು 5ರಿಂದ 6 ಕಿಲೋಮೀಟ್ರ್ ಆಗುತ್ತೆ. ಸೊ ನಿಮಗೆ 3 ಟೌನ್ಗಳು ಸಿಗುತ್ತೆ. ಅಕ್ಕಪಕ್ಕ ಹಳ್ಳಿಗಳಿದೆ ಮತ್ತು ಮನೆಗಳಿದೆ. ವಿಶೇಷ ಏನು ಅಂತಂದರೆ, ಈ ಜಮೀನಿಂದ ಒಂದು 600 ಮೀಟ್ರಲ್ಲಿ ಮನೆಗಳು ಯಾವುದೂ ಇಲ್ಲ. ಹಾಗಾಗಿ ಕೋಳಿ ಫಾರ್ಮ್ ಎಲ್ಲ ಮಾಡ್ತೀವಿ ಅನ್ನೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಜಾಗ ಸಮತಟ್ಟಾಗಿದೆ, ತುಂಬ ಚೆನ್ನಾಗಿದೆ. ಮತ್ತು ಜನರಲ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಯಾವುದೇ ರೀತಿ ಸಮಸ್ಯೆಗಳೇನೂ ಇಲ್ಲ. ತುಂಬ ಚೆನ್ನಾಗಿದೆ ಜಾಗ. ನೀವಿಲ್ಲಿ ತುಂಬ ಜಾತಿಯ ಕೃಷಿ ಚಟುವಟಿಕೆಗಳನ್ನ ಮಾಡ್ಬೋದು. ಸಾಯಿಲ್ ಚೆನ್ನಾಗಿದೆ. ಸ್ವಲ್ಪ ಕಲ್ಲು ಮಿಶ್ರಿತ ಮಣ್ಣು, ಬಟ್ ಒಳ್ಳೆ ಏರಿಯಾ, ಒಳ್ಳೆ ಜಾಗ. ಅಕ್ಕಪಕ್ಕ ಎಲ್ಲ ಒಳ್ಳೆ ನೀರು ಸಿಕ್ಕಿದೆ. ನೀರಾವರಿ ಪ್ರದೇಶ ಅಂತ ಹೇಳ್ಬೋದು. ಹಾಗೆ ಈ ಜಾಗ ರೆಕಾರ್ಡ್ 4 ಎಕರೆ ಬರುತ್ತೆ. ಬೌಂಡ್ರಿ 1 ಎಕರೆ ಎಕ್ಸ್ಟ್ರಾ ಬರುತ್ತೆ. ಅದರ 4 ಎಕರೆ ಹೊಲ, 1 ಎಕರೆ ಗದ್ದೆ ಬರುತ್ತೆ. ಹಾಗೆ ನೋಡಿ, ಪ್ರಾಪರ್ಟಿಯಿಂದ ಮನೆ ಕೂಡ ಕಾಣ್ತಿದೆ ನಿಮಗೆ. ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇನ್ವೆಸ್ಟ್ಮೆಂಟ್ಗೆ ತುಂಬ ಚೆನ್ನಾಗಿದೆ ಜಾಗ. ಬಾಕ್ಸ್ ಪೀಸ್ ಇದ್ದಂಗಿದೆ. ಅವರೇಜ್ ಈ ಏರಿಯಾದಲ್ಲಿ ನಿಮಗೆಲ್ಲ ಒಂದು 50ರಿಂದ 60 ಇಂಚು ಮಳೆ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಮಾಡೋಕ್ಕಂತೂ ತುಂಬ ಒಳ್ಳೆಯ ಜಾಗ, ತುಂಬ ಸೂಕ್ತವಾಗಿದೆ. ಯಾರೆಲ್ಲ ನಮ್ಮ ಹಾಸನ ಜಿಲ್ಲೆ, ನಮ್ಮ ಬೇಲೂರು ತಾಲೂಕಲ್ಲಿ ಒಂದು 4 ಎಕರೆ ಹುಡುಕ್ತಿದ್ರೆ ಅಂಥವ್ರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಸೊ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ, ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ ಸ್ಕ್ರೀನ್ ಮೇಲೆ ಇರುತ್ತೆ. ನೀವು ಕಾಲ್ ಮಾಡ್ಬೋದು, ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು. ಇನ್ನು ಪ್ರೈಸ್ ವಿಚಾರ ಹೇಳೋದಾದರೆ, 1 ಎಕರೆಗೆ ಸೆಲ್ಲರ್ 40 ಲಕ್ಷ ಹೇಳ್ತಿದ್ದಾರೆ. ಸ್ಮಾಲ್ ನೆಗೋಷಿಯಬಲ್ ಆಗುತ್ತೆ. ವರ್ತ್ ಪ್ರಾಪರ್ಟಿ ಅಂತ ಹೇಳ್ತೀನಿ. ಒಟ್ಟಾರೆ ಹೇಳೋದಾದರೆ ತುಂಬ ಒಳ್ಳೆಯ ಜಾಗ. ಈ ಏರಿಯಾದಲ್ಲಿ ಈ ಪ್ರೈಸ್ಗೆ ಮತ್ತು ಇಷ್ಟೊಂದು ರೋಡ್ ಆಕ್ಸೆಸ್ ಚೆನ್ನಾಗಿರುವಂಥ ಪ್ರಾಪರ್ಟಿ ಸಿಗೋದಿಲ್ಲ. ಸೊ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ.